ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ಯೇಸುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿಬಾರದು. ಯೇಸುವಿನ ರಕ್ತ ನನ್ನ ಮೇಲೆ ಇರುವಾಗ ಸೈತಾನನು ನನ್ನ ಬಳಿ ಬಾರನು. ಶಿಲುಬೆಯ ಮೇಲೆ ಬಲಿಯಾಗಿ ಪಾಪವ ಜಯಿಸಿರುವ ಯೇಸುವೆ, ಇದುವರೆಗೂ ನನ್ನನ್ನು ಕಾದಿರುವ ಯೇಸುವೆ, ಮುಂದೆಯೂ ಕಾಯುವವನು ನೀವೇ. ಲೋಕದಲ್ಲಿರುವ ಎಲ್ಲರಿಗಿಂತ ನನ್ನೇಸು ಉನ್ನತನು. ದೇವನೇ, ನನ್ನ ಬೆಳಕು, ರಕ್ಷಕನು, ಯಾರಿಗೂ ಅಂಜೆನು. ಆತನೇ ನನ್ನ ಬಾಳಿನ ಬಲವಾದ ಬಂಡೆ, ಯಾರಿಗೂ ಭಯಪಡೆನು. ತಾಯಿಯು ಮಗುವನ್ನು ಮರೆತರು ನನ್ನ ಮರೆಯದ ನನ್ನ ಕರ್ತರೇ, ಕುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ಪರ್ವತ ಗುಡ್ಡವು ಕದಲಿದರೂ ನಿನ್ನ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ ನನ್ನ ಕರ್ತರಾದ ಯೇಸುವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೆಶಾಯ 9ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕತ್ತಲಲ್ಲಿ ಸಂಚರಿಸಿದ ಜನರು ಅಂದರೆ ಯಾರು? ಅವರು ಯಾರು ಎಂದರೆ, ದೇವರನ್ನು ಅರಿಯದೆ ತಮ್ಮ ಶರೀರದ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ತಮ್ಮ ಜೀವನವನ್ನೇ ಕತ್ತಲಲ್ಲಿ ನಡೆಯುತ್ತಾ ಇದ್ದೇವೆ ಎಂದು ಗ್ರಹಿಸಿಕೊಳ್ಳದೆ ನಿತ್ಯ ಜೀವವನ್ನು ಅರಿಯದೆ ಇದ್ದವರೇ ಕತ್ತಲಲ್ಲಿ ಸಂಚರಿಸುತ್ತಿರುವ ಜನರು. ನಿಜ ದೇವರನ್ನೇ ಅರಿಯದೆ ನಮಗೋಸ್ಕರ ಜೀವ ಕೊಟ್ಟ ದೇವರು ಯಾರು ಎಂಬುದು ಅರಿತುಕೊಳ್ಳದೆ ತಿಳಿದುಕೊಳ್ಳದೆ ತಾವೇ ಕೈಯಲ್ಲಿ ಮಾಡಿದ ಮೂರ್ತಿಗಳನ್ನು ಹಿಡಿದು ದೇವರು ಎಂದು ತಿಳಿದು ಅದಕ್ಕೆ ನಮಸ್ಕಾರ ಮಾಡಿ ಕತ್ತಲೆಯಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳದೆ ಈ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡುತ್ತಿರುವುದು ಹಾಗೂ ಮಾಡಿಸುತ್ತಿರುವುದು. ಮೂರ್ತಿಗಳನ್ನು ಪೂಜೆ ಮಾಡುತ್ತಿರುವ ಬಳಿ ಹೋದರೆ ಅವರ ಮುಖದಲ್ಲಿ ಪ್ರೀತಿ ಇರುವುದಿಲ್ಲ, ಕೋಪ ಮತ್ಸರ ತುಂಬಿರುತ್ತೆ ಹೊರತು ಪ್ರೀತಿ ವಿಶ್ವಾಸವೆಂಬುದೇ ಇಲ್ಲ. ಅಂದರೆ ಇದರಲ್ಲೇ ಅರ್ಥವಾಗುತ್ತೆ, ನಿಮ್ಮ ಇಷ್ಟಕ್ಕೆ ಮಾಡಿಕೊಂಡ ದೇವರು ನಿಜ ದೇವರು ಅಲ್ಲ ಎಂಬುದಾಗಿ. ಅವರು ನಿಜ ದೇವರು ಆಗಿದ್ದರೆ ಆ ದೇವರು ಪ್ರೀತಿ ಸ್ವರೂಪಿ ಆಗಿರುತ್ತಿದ್ದರು ಮತ್ತು ಅವರನ್ನು ಪೂಜಿಸುತ್ತಿರುವ ತನ್ನ ಮಕ್ಕಳಿಗೂ ಕೂಡ ಪ್ರೀತಿಯ ಅರಿವು ಮೂಡಿಸುತ್ತಿದ್ದರು. ಆದರೆ ಹಾಗೆ ಇಲ್ಲ ಅಲ್ಲವೇ? ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ಚೆನ್ನಾಗಿ ಅರಿತುಕೊಳ್ಳಿ. ಈಗಲಾದರೂ ನಮ್ಮ ಕತ್ತಲೆಯ ಜೀವಿತದಲ್ಲಿ ಬೆಳಕು ಆಗಿ ಬಂದವರು ಯಾರು ಎಂಬುದಾಗಿ. ಅವರೇ ನಮ್ಮ ಕರ್ತರಾದ ಯೇಸು. ಕತ್ತಲಲ್ಲಿ ಸಂಚರಿಸುತ್ತಿದ್ದ ನಮಗೆ ದೊಡ್ಡ ಬೆಳಕು ಆಗಿ ಬಂದರು, ನಮಗೆ ಪ್ರೀತಿಯನ್ನು ಹಂಚಿದರು, ಪ್ರೀತಿಯನ್ನು ಮಾಡಿಸುವುದಕ್ಕೆ ತಿಳಿಸಿಕೊಟ್ಟರು. ಆದ್ದರಿಂದ ಇಂದು ರಾತ್ರಿ ಕತ್ತಲೆ ಆಗುತ್ತಿರುವಾಗ ಎಷ್ಟೋ ಮಂದಿಗೆ ಭಯ, ಕಳವಳ, ನಿದ್ರೆ ಇಲ್ಲದೆ ಇರುವುದು, ಆತಂಕ, ಬೇಡವಾದ ಕೆಟ್ಟವಾದ ಭಯದ ಸಂಗತಿಗಳು ಕನಸಾಗಿ ಪೀಡಿಸುವುದು. ಲೈಟ್ ಆಫ್ ಆದ ತಕ್ಷಣ ರೂಮ್ನಲ್ಲಿ ಒಂದು ರೀತಿಯ ಭಯದ ವಾತಾವರಣ. ಇದಕ್ಕೆಲ್ಲ ಪರಿಹಾರ ಅವರೇ ನಮ್ಮ ಕರ್ತರಾದ ಯೇಸು. ಅವರೇ ನಮ್ಮಲ್ಲಿ ಇಂದು ರಾತ್ರಿ ಬೆಳಕು ಆಗಿ ಬರುವರು. ಅವರನ್ನು ಗಟ್ಟಿಯಾಗಿ ಕೂಗಿ ಕರೆಯೋಣ. ದಾವಿದನ ಅರಸನಾದ ಕರ್ತರಾದ ಯೇಸುವೇ, ನನ್ನ ಬಾಳಿಗೆ ಬೆಳಕಾಗಿ ಬಾ ಎಂದು. ಇಂದು ರಾತ್ರಿ ಈ ಕತ್ತಲೆಯಲ್ಲಿ ನಿಮ್ಮ ಬೆಳಕು ನನಗೆ ಒಳ್ಳೆಯ ಸುಖ ನಿದ್ರೆ ನೀಡಲಿ ಎಂದು ಪ್ರಾರ್ಥಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಜೀಸಸ್. ಲವ್ ಯು ಜೀಸಸ್. Thank you God, love you God. Thank you Holy Spirit, love you Holy Spirit. Thank you angels.